ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಗೌಡ. ಈ ದಿನ ನಾನು ಮಾಡೋದು ಅವರೆಕಾಳು ಉಪ್ಪಿಟ್ಟು. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೀವೇ ಒಮ್ಮೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಉಪ್ಪಿಟ್ಟು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಅವರೆಕಾಳು ಸೀಸನಲ್ಲಿ ಕಂಪಲ್ಸರಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ. ಅವರೆಕಾಳು 1 ಕಪ್ಪು, ಖಾರಕ್ಕೆ ತಕ್ಕಾದಷ್ಟು ಮೆಣಸಿನ್ಕಾಯಿ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಕ್ಯಾಪ್ಸಿಕಮ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ನೋಡಿಸ್ತಾ ಇದ್ದೀನಲ್ವ, ಖಾರ ಇದು ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಖಾರ ಕಡಿಮೆ ತಿನ್ನೋದಾದರೆ, ಖಾರ ಇರೋ ಮೆಣಸಿನ್ಕಾಯಿ ತೊಗೊಳೋದಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಿಮಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಳ್ಬೋದು. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಅದನ್ನ ಸ್ಕಿಪ್ ಮಾಡ್ಬೋದು. ನಾವು ಒಂದು ಬಾಣಲಿಗೆ ಇಟ್ಕೊಂಡು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ನೋಡಿ, ನಾನು ಆಲ್ರೆಡಿ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ. ಹಂದಿ ಮತ್ತು ಇದನ್ನು ಎಲ್ಲ ತರಕಾರಿ ಸಹ ಹಾಕ್ಬಿಟ್ಟು ಮಾಡ್ಬೋದು. ಬಟ್ ನಾನು ಬರೀ ಅವರೆಕಾಳು ಮಾತ್ರ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಅದನ್ನು ಟ್ರೈ ಮಾಡಿ. ಹಾಕ್ಕೊಳ್ತೀನಿ ನೋಡಿ. ಅಲ್ಲಿವರೆಗೂ ಅದು ಚೆನ್ನಾಗಿ ಕಾಯಲಿ. ನೋಡಿ, ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೊಂದು ಈಸಿ ರೆಸಿಪಿ ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಲಂಚ್ಗಾದರೂ ಮಾಡ್ಕೊಬೋದು, ಇಲ್ಲಾಂದರೆ ಬೆಳಗ್ಗೆ ಟಿಫನ್ಗಾದರೂ ತುಂಬ ಚೆನ್ನಾಗಿರುತ್ತೆ. ಟಿಫನ್ಗಾದರೆ ಏಕೆಂದರೆ ಬಿಸಿ ಬಿಸಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಅಲಗಾಡ್ಸೋಣ. ಏಕೆಂದರೆ ನಾವು ಇದನ್ನು ಯಾವತ್ತೂ ಅಷ್ಟೇ ಒಂದು ಸ್ವಲ್ಪ ಬಿಸಿ ಬಿಸಿ ಇರೋದ್ರಾಗ ತಗೊಂಡ್ರೆ ಚೆನ್ನಾಗಿರುತ್ತೆ. ಟೈಮಲ್ಲಾದ್ರೂ ಇದನ್ನು ಬಿಸಿ ಬಿಸಿಯಾಗಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತು ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡಿ. ಓಕೆ, ನೋಡಿ, ಅದು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ. ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ನೋಡಿ, ನಾನು ಚೆನ್ನಾಗಿ ಅಲಗಾಡಿಸ್ತಾ ಇದ್ದೀನಿ. ಆಲ್ರೆಡಿ ಬ್ರೌನಿಷ್ ಕಲರ್ ಬಂದಿದೆಯಲ್ವ, ಬ್ರೌನ್ ಕಲರ್ ಬಂದಿದೆ ನೋಡಿ, ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿ ಅಲಗಾಡಿಸ್ಬಿಟ್ಟು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ನೋಡಿ, ನಾನು ಒಂದು ಕ್ಯಾಪ್ಸಿಕಮ್ ತಗೊಂಡೆ. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರಂತೂ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಇಷ್ಟ ಇಲ್ಲ ಇದು ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು. ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ಖಾರ ಕಡಿಮೆ ಇದೆ, ಅದಕ್ಕೆ ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು. ಓಕೆ, ನಾನು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾನು ಚಿಕ್ಕ ಸೈಜ್ ತೊಗೊಂಡಿದ್ದೀನಿ, ಏಕೆಂದರೆ ನಾನು ಮಾಡ್ತಾ ಇರೋದು ಇಬ್ಬರಿಗೆ ಮಾತ್ರ. ಸೊ ಅದಕ್ಕೆ ನಾನು ಚಿಕ್ಕದು ಟೊಮೆಟೊ ತೊಗೊಂಡಿದ್ದೀನಿ. ನೀವು ಮಾಡೋ ಕ್ವಾಂಟಿಟಿ ನೋಡ್ಕೊಂಡು ಬೇಕಾದರೆ ದೊಡ್ಡ ಸಹ ತೊಗೊಳ್ಬೋದು. ನನಗೆ ಇಬ್ಬರಿಗಾದರೆ ಸಾಕು. ಈಗ ನಾನು ಇದಕ್ಕಿನ ಬೇಳೆ ತೊಗೊಳ್ತಾ ಇದ್ದೀನಿ ನೋಡಿ. ಇದಕ್ಕಿನ ಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದಕ್ಕಿನ ಬೇಳೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಅಲ್ಲಕ್ಕೆ ಸಿಗ್ತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾವು ಬೇಯಿಸ್ತಾ ಇದ್ರಲ್ವ, ಇದರಲ್ಲೇ ಅದು ಚೆನ್ನಾಗಿ ನುಣ್ಣಗಾಗಿರುತ್ತೆ, ಅಷ್ಟೊಂದು ಚೆನ್ನಾಗಿ ಬೆಂದೋಗಿರುತ್ತೆ. ಓಕೆ, ಇದು ಆಲ್ರೆಡಿ ಬೆಂದಿದೆ. ನಾನು 1 ಗ್ಲಾಸಷ್ಟು ರವೆ ತೊಗೊಂಡಿರೋದ್ರಿಂದ 3 ಗ್ಲಾಸಷ್ಟು ನೀರು ಹಾಕ್ತೀನಿ. ನಾನು ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿರೋದು ನೋಡಿ. ಈಗ ಚೆನ್ನಾಗಿ ಅಲಗಾಡ್ಸೋಣ. ಈಗ ನಾನು ಇನ್ನೂ ಉಪ್ಪು ಹಾಕಿಲ್ಲ, ಇನ್ನು ಹಾಕ್ಕೊಳ್ತೀನಿ. ನೋಡಿ, ನಾನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದೀಲಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಮತ್ತು ಚೆನ್ನಾಗಿ ಕುದೀಲಿ ಚೆನ್ನಾಗಿ. ಅಲ್ಲಿವರೆಗೂ ಚೆನ್ನಾಗಿ ಒಮ್ಮೆ ತಿರುಗ್ಸೋಣ. ಸೊ ನೋಡಿ, ಕುದಿ ಆಲ್ರೆಡಿ ಬರ್ತಾ ಇದೆ ನೋಡಿ. ಇದು ತುಂಬ ಈಸಿ ರೆಸಿಪಿ. ನಮಗೆ 5 ನಿಮಿಷಕ್ಕೆ ನಾವು ಮಾಡ್ಕೊಂಡು ತಿನ್ಬೋದು. ಈಗ ಹೊಟ್ಟೆ ತುಂಬ ಹಸಿತಾ ಇದೆ ಅಂದರೆ ಇದನ್ನು ಮಾಡ್ಕೊಳ್ಬೋದು, ಬೇಗ ಮಾಡ್ಕೊಳ್ಬೋದು. ಏಕೆಂದರೆ ನಾವು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಂಗಿಲ್ಲ. ಓಕೆ, ಚೆನ್ನಾಗಿ ಕುದೀಲಿ. ನಾವು ಈ ರೀತಿ ಮಾಡಿದ್ರೆ ಮಕ್ಕಳು ಸಹ ತಿಂತಾರೆ. ಮತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳಲ್ಲಿ ಇದನ್ನು ಟ್ರೈ ಮಾಡಿದಂತೂ ತುಂಬ ಚೆನ್ನಾಗಿರುತ್ತೆ. ರೈಸೇ ಅಲ್ಲದೆ ಉಪ್ಪಿಟ್ಟಿಗೂ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ ಫಾಲೋ ಆಗಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನನಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಆಲ್ರೆಡಿ ಕುದಿಯೋ ಬಂದುಬಿಡ್ತು.
ನೋಡಿ ಇದು ಚೆನ್ನಾಗಿ ಕುದೀಲಿ. ಒಮ್ಮೆ ತಿರುಗಿಸೋಣ. ನಾನು ನಿಮಗೆ ಅದನ್ನು ಎತ್ತಿ ಸಹ ನೋಡಿಸ್ತೀನಿ. ನೋಡಿ ಇದನ್ನ ನೋಡಿಸ್ತಾ ಇದ್ದೀನಲ್ವ, ಚೆನ್ನಾಗಿ ಆಲ್ರೆಡಿ ಬೆಂದಿದೆ. ಚೆನ್ನಾಗಿ ಆಲ್ರೆಡಿ ಬೆಂದಿರೋದ್ರಿಂದ ನಾನು ನಿಮ್ಗೆ ನೋಡಿಸ್ತಾ ಇದ್ದೀನಲ್ವ. ನೋಡಿ ನಾನು ನಿಮಗೆ 2 ಸಲ ನೋಡಿಸ್ದೆ, ಚೆನ್ನಾಗಿ ಬೆಂದಿದೆ. ನಾನೀಗ ರವೆ ಹಾಕ್ಕೊಳ್ತೀನಿ. ನೋಡಿ ರವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕ ಗ್ಲಾಸಲ್ಲಿ ತಗೊಂಡಿರೋದ್ರಿಂದ ನಾನು ಒಂದೇ ಗ್ಲಾಸ್ ರವೆ ಹಾಕ್ಕೊಂಡಿದ್ದು. ಈಗ ಚೆನ್ನಾಗಿ ಕಲಸೋಣ. ಏಕೆಂದರೆ ನಾವು ಚೆನ್ನಾಗಿ ಕಲಿಸ್ಲಿಲ್ಲ ಅಂದರೆ ಉಂಡೆ ಕಟ್ಬಿಡುತ್ತೆ. ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ, ಇಲ್ಲ ಅಂದರೆ ಉಂಡೆ ಕಟ್ಬಿಡುತ್ತೆ. ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಆ ಥರ ಬಬಲ್ಸ್ ಬರುತ್ತಲ್ವ, ಆ ಥರ ಬರಬೇಕು. ಉಂಡೆ ಕಟ್ಟಿರೋದು ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಪರ್ಫೆಕ್ಟಾಗಿ ಆಗಿದೆ. ಇದು ಬೆಂದಿದೆ ಸಾಕು ಈ ಥರ ಆದರೆ, ಏಕೆಂದರೆ ಇದು ಬೇಗ ಗಟ್ಟಿ ಬಂದ್ಬಿಡುತ್ತೆ. ಓಕೆ, ಇದನ್ನೊಂದು ತಟ್ಟೆಯಲ್ಲಿ ತೊಗೊಳೋಣ. ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ತುಂಬ ಚೆನ್ನಾಗೇ ಬಂದಿದೆ. ಇದು ತಿನ್ನೋದಕ್ಕಂತೂ ಸೂಪರಾಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದರಲ್ಲಿ ಅವರೆಕಾಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಓಕೆ, ಇಲ್ಲಿವರೆಗೂ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.